ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ ಕಾಮರ್ಸ್. ಈ ಬಾರಿ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲರೂ ಎಕ್ಸಾಮ್ ಬರೀತಾ ಇದ್ದೀರಾ, ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಇದು ಮೊದಲನೇದಾಗಿ ತುಮಕೂರು ಯೂನಿವರ್ಸಿಟಿಯ ಪೇಪರ್ ಆಗಿರೋದ್ರಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2024 ಅಂದರೆ ಇದರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥದ್ದು. ಈ ಬಾರಿ ಯಾರೆಲ್ಲ ಕಾಮರ್ಸ್ನ ಎಕ್ಸಾಮಿನೇಷನ್ ಬರೀತಾ ಇದ್ದೀರಾ, ಅವರಿಗೆ ತುಂಬಾ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನೋಡೋದಾದರೆ, ಇದರಲ್ಲಿ ಇಂಪಾರ್ಟೆನ್ಸ್ ಅಂತಂದರೆ ಈ ಚಾಪ್ಟರ್ನ ಫುಲ್ಲು ಎಂಡ್ವರೆಗೂ ಮಿಸ್ಸೇ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಇದರಲ್ಲಿರೋ ಪ್ರತಿಯೊಂದು ಕ್ವಶನ್ನು ಸಹ ವೆರಿ 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 ಇಂಪಾರ್ಟೆಂಟ್. ಮತ್ತು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಮತ್ತು ಯಾವ ರೀತಿ ಓದ್ಕೊಬೇಕು ಮತ್ತು ಟ್ರಿಕ್ಸ್ಗಳು ಯಾವ ಥರ ಮಾಡ್ಕೊಬೇಕು ಅನ್ನೋದನ್ನು ಈ ವಿಡಿಯೋದ ಎಂಡಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಏನಪ್ಪ ಅಂತ ಅಂದರೆ, ಕಾಮರ್ಸ್ ಇದು ತುಮಕೂರು ಯೂನಿವರ್ಸಿಟಿಗೆ ಪೇಪರ್ನ ಅಂತ ಹೇಳಿದೆ ಅಲ್ವಾ. ಕಾಮರ್ಸ್ಗೆ ಸಂಬಂಧಪಟ್ಟಂಗೆ ಇದೇನಿಲ್ಲ, ಇದು ನಮ್ಮ ಸರ್ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡೆ ಪೇಪರು. ಅದರಿಂದ ಅವ್ರ ಸೀಲ್ ಸಿಗ್ನೇಚರ್ ಇದೆ. ಅವ್ರೀಗ ಅಟ್ ಪ್ರೆಸೆಂಟ್ ತುರುವೇಕೆರೆಯಲ್ಲಿ HOD ಆಗಿ ವರ್ಕ್ ಮಾಡ್ತಿದ್ದಾರೆ, ಅಂದರೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು. ಬಟ್ ಇದೇನು ಬೇಕಾಗಿಲ್ಲ, ರಾಘವೇಂದ್ರ BS ಅಂತ ಹೇಳ್ಬಿಟ್ಟು ಯಾರಾದರೂ ತುರುವೇಕೆರೆ GFGC ತುರುವೇಕೆರೆ ಯಾರಾದರೂ ಓದ್ತಾ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಅವ್ರಿಗೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ಗೊತ್ತಿರ್ಬೋದು, ನಮ್ಮ ಏನಪ್ಪ ಅಂತ ಅಂದರೆ MCQ ಕ್ವಶನ್ಸು 2 ಮಾರ್ಕ್ಸು 4 ಮಾರ್ಕ್ಸು ಆ್ಯಂಡ್ ಇದನ್ನು 12 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ನಮಗೆ MCQ ಕ್ವಶನ್ನು ಮೊದಲನೇದಾಗಿ ಹೇಳೋದಾದರೆ, ಡ್ಯಾಶ್ ಈಸ್ ದ ಅರ್ಲಿ, ಅಂದರೆ ಇದಕ್ಕೆ ಆನ್ಸರ್ ಸಹ ಹೇಳ್ತೀನಿ ನೋಡ್ಕೊಳ್ಳಿ. ಡ್ಯಾಶ್ ಈಸ್ ದ ಅರ್ಲಿ ಫ್ರಮ್ ಆಫ್ ಕಾಮರ್ಸ್ ಅಂದರೆ ಡ್ಯಾಶ್ ಇದು ವಾಣಿಜ್ಯದ ಆರಂಭಿಕ ರೂಪವಾಗಿದೆ. ಅಂದರೆ ಫಸ್ಟ್ ಆಪ್ಷನ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಸೆಕೆಂಡ್ ಆಪ್ಷನ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್, ಥರ್ಡ್ ಆಪ್ಷನ್ ಬೋತ್ ಆಫ್ ದಿಸ್. ನೆಕ್ಸ್ಟು ನೈದರ್ ಆಫ್ ದಿಸ್. ಅಂದರೆ ಇಲ್ಲಿ ಹೇಳಿದ್ರೆ ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಅಂದರೆ ಕಾಮರ್ಸ್ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟೆ ಆನ್ಲೈನ್ ಅಂತ ಹೇಳ್ಬಿಟ್ಟಲ್ವಾ. ಇಲ್ಲಿ ನೋಡೋದಾದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜು. ನೆಕ್ಸ್ಟ್ ಕ್ವಶನ್ನು ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಟೆಕ್ಟ್ಸ್ ದ ಸಿಸ್ಟಮ್ ಫ್ರಮ್ ಎಕ್ಸ್ಟರ್ನಲ್ ಥ್ರೆಟ್ಸ್ ಅಂದರೆ ಬಾಹ್ಯ ಬೆದರಿಕೆಗಳಿಂದ ವ್ಯವಸ್ಥೆಯನ್ನು ಯಾವುದು ರಕ್ಷಿಸುತ್ತದೆ. ಆಪ್ಷನ್ ನೋಡಿ, ಫೈರ್ ವಾಲು, EDIU, ERP, ಸ್ಕ್ರಿಪ್ಟ್ ಕಿಡ್ಡೀಸು. ಓಕೆನಾ. ಇದಕ್ಕೆ ಬಂದುಬಿಟ್ಟು ಫೈರ್ ವಾಲು. ನಮ್ದು ಏನಾದರೂ ಸಿಸ್ಟಮ್ಮು ಎಕ್ಸ್ಟರ್ನಲ್ ಥ್ರೆಟ್ಸಿಗೆ ಏನಾದ್ರು ಒಳಪಡ್ತಿದೆ ಅಂದರೆ ಫೈರ್ ವಾಲು ನಮಗೆ ಪ್ರೊಟೆಕ್ಟ್ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಯೂಸ್ಡ್ B2B ಟು ಪೇ ಆಫ್ ಪರ್ಚೇಸಸ್ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು B2Bಯಲ್ಲಿ ಖರೀದಿಗಳಿಗೆ ಪಾವತಿಸಲು ಬಳಸಲಾಗುತ್ತದೆ. ಆಪ್ಷನ್ ನೋಡಿ, ಕಾಮರ್ಸ್, ಫಿನಾನ್ಷಿಯಲ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜು, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜು, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಚೆಕ್ಸ್. ಓಕೆನಾ. ಇವು ತುಂಬ ತುಂಬ ಇಂಪಾರ್ಟೆಂಟು. ಅಂದರೆ ಇಲ್ಲಿ ನಮ್ಗೆ ಆನ್ಸರ್ ನೋಡೋದಾದರೆ ನೋಡಿ, ಫಿನಾನ್ಷಿಯಲ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್ ಇದು ಯೂಸ್ ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, SET ಸ್ಟ್ಯಾಂಡ್ ಫಾರ್ ಅಂದರೆ SET ವಿಕೃತ ರೂಪ ಏನು ಅಂತ ಕೇಳಿದಾನಷ್ಟೇ. ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಸಿಸ್ಟಮ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಟ್, ನೆಕ್ಸ್ಟ್ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್, ಸಿಸ್ಟಮ್ ಎಲಿಮೆಂಟ್ ಟ್ರಾನ್ಸ್ಮಿಷನ್ಸ್, ನೆಕ್ಸ್ಟ್ ಸಿಸ್ಟಮ್ಯಾಟ್ರಿಕ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಅಂತ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್. ಓಕೆನಾ. ಇದಕ್ಕೆ ಟ್ರಾನ್ಸಾಕ್ಷನ್ಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಫೈರ್ ಫಾಕ್ಸ್ ಈಸ್ ಅಂದರೆ ಫೈರ್ ಫಾಕ್ಸ್ ಅಂದರೆ ಏನು ಅಂತ ಹೇಳಿದೆ. ಆಪ್ಷನ್ ವೆಬ್ ಬ್ರೌಸರ್, ವೆಬ್ ಡೆವಲಪ್ಮೆಂಟ್, ವೆಬ್ ಲೈಕ್ಸ್, ವೆಬ್ ಅನಾಲಿಟಿಕ್ಸ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವೆಬ್ ಬ್ರೌಸರ್ ಇದಾಗಿರುತ್ತೆ. ಫೈರ್ ಫಾಕ್ಸ್ ಅಂತ ಅಂದರೆ ವೆಬ್ ಬ್ರೌಸರ್ ಅಂದರೆ ನಾವಿಲ್ಲಿ ಏನಾದರೂ ಸರ್ಚ್ ಮಾಡ್ತೀವೋ ಸರ್ಚ್ ಇಂಜಿನ್ ಥರ ಇದಾಗಿರುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ ಬಂದರೆ, ವಿಚ್ ಟೈಪ್ಸ್ ಆಫ್ ಕಾಮರ್ಸ್ ಡೀಲ್ಸ್ ವಿತ್ ಆಕ್ಷನ್ಸ್ ಅಂದರೆ ಯಾವ ರೀತಿಯ ವಾಣಿಜ್ಯವು ಹರಾಜಿನಲ್ಲಿ ವ್ಯವಹರಿಸುತ್ತದೆ. ಅದಕ್ಕೆ ಆಪ್ಷನ್ ಹೇಳಿದ್ದಾನೆ B2B,
ಆಪ್ಷನ್ B2C, ನೆಕ್ಸ್ಟ್ C2B, ನೆಕ್ಸ್ಟ್ C2C. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 4ನೇದು C2C ಇದಕ್ಕೆ ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ 2 ಮಾರ್ಕ್ಸಿಗೆ ಅಂತ ನೋಡೋದಾದರೆ ಜಸ್ಟ್ ಸಿಂಪಲ್ ಆಗಿ ಪಾರ್ಟ್ 2ನಲ್ಲಿ ಸೊ ಪ್ರತಿಯೊಂದು ಟಾಪಿಕ್ಕು ಇಂಪಾರ್ಟೆಂಟು, ಪ್ರತಿಯೊಂದು ಕ್ವಶನ್ ಸಹ ಇಂಪಾರ್ಟೆಂಟು, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ, ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ ಕಾಮರ್ಸ್ ಅಂದರೆ ಈ ವಾಣಿಜ್ಯದ ಯಾವುದಾದ್ರೂ 2 ಪ್ರಯೋಜನಗಳನ್ನು ತಿಳಿಸಿ. ಓಕೆನಾ? ಸೊ ನೀವು ಇದು ಬೆನಿಫಿಟ್ಸ್ನ ನೀವು ಕಾಮರ್ಸ್ನ ಬಗ್ಗೆ ಬರೀಬೇಕಾಗುತ್ತೆ. ಯಾವ ಥರ ಬರೀಬೇಕು? ಕಾಮರ್ಸ್ನ ಮೀನಿಂಗ್ನ ಬರೆದು ಅನಂತರ ಬೆನಿಫಿಟ್ಗಳನ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ವೆಬ್ ಅನೇಬಲ್ ಸರ್ವಿಸಸ್ ಅಂದರೆ ವೆಬ್ ಸಕ್ರಿಯಗೊಳಿಸಿದ ಸೇವೆಗಳ ಅರ್ಥವನ್ನು ನೀಡಿ. ಇದು ಆನ್ಸರ್. ಅದು ವೆಬ್ ಅನೇಬಲ್ ಸರ್ವಿಸಸ್ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟು, ವಾಟ್ ಈಸ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ಸ್ ಅಂದರೆ ವಿದ್ಯುತಾತ್ಮಕ ಪಾವತಿ ವ್ಯವಸ್ಥೆ ಎಂದರೇನು? ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟು, ವಾಟ್ ಈಸ್ ಕಂಪ್ಯೂಟರ್ ವೈರಸ್? ಓಕೆನಾ? ಕಂಪ್ಯೂಟರ್ ವೈರಸ್ ಎಂದರೇನು? ಅದು ಕಂಪ್ಯೂಟರ್ ವೈರಸ್ನ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್? ಭೌತಿಕ ಆಸ್ತಿ ಹಕ್ಕುಗಳ ಎಂದರೇನು? ಹಕ್ಕುಗಳೆಂದರೆ ಅದು ಮೀನಿಂಗ್ನ ನೀಟಾಗಿ ತಿಳ್ಕೊಳ್ಳಿ. ನಿಂಗೆ ಮೀನಿಂಗಾಗಿ ತಿಳ್ಕೊಳ್ಳೋ ಬದಲು ಡೆಫಿನೇಷನ್ನ ತಿಳ್ಕೊಂಡ್ರೆ ಡೆಫಿನೇಷನ್ಗೂ ಆನ್ಸರ್ನ ಬರಿಬೋದು. ಸೊ ಅದರಲ್ಲಿ ಆ ಥರದ ಹೆಸರು ಬಿಟ್ಟರೆ ನೀವು ಮೀನಿಂಗು ಸಹ ಬರ್ಕೊಬೋದು. ಇವು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಂಡು ಒಂದು ಕಡೆ ನಿಮಗೆ ಎಕ್ಸಾಮಿನೇಷನ್ ಇದ್ದಾಗ ನೀಟಾಗಿ ಓದ್ಕೊಳ್ಳಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್, ಸೊ 4 ಮಾರ್ಕ್ಸಿಗೆ ಸೊ ಇವು ಎಲ್ಲ ತುಂಬ ಇಂಪಾರ್ಟೆಂಟು, ಒಂದು ಕ್ವಶನ್ ಸಹ ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಎಕ್ಸ್ಪ್ಲೈನ್ ದ ವೇರಿಯಸ್ ಮ್ಯಾಚ್ ಮೇಕಿಂಗ್ ಸರ್ವಿಸಸ್ ಅಂದರೆ ವಿವಿಧ ಹೊಂದಾಣಿಕೆಯ ಸೇವೆಗಳನ್ನು ವಿವರಿಸಿ. ಮ್ಯಾಚ್ ಮೇಕಿಂಗ್ ಸರ್ವಿಸಸ್ ಇದು ಯಾವ ಥರ ಬರೀತೀರಾ ಅಂತ ಅಂದರೆ, ಮ್ಯಾಚ್ ಮೇಕಿಂಗ್ ಸರ್ವಿಸಸ್ನ ಮೀನಿಂಗ್ನ ಬರೀತೀರಾ, ಅದ್ರ ವೇರಿಯಸ್ ಟೈಪ್ಸ್ಗಳನ್ನ ಬರೀತೀರಾ, ಅದರ ಟೈಪ್ಸ್ಗಳನ್ನ ಬರೆದು ಅನಂತರ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ರಿಟೈಲಿಂಗ್ ಅಂದರೆ ಈ ಚಿಲ್ಲರೆ ವ್ಯಾಪಾರದ ಅನುಕೂಲಗಳನ್ನು ವಿವರಿಸಿ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ನೀಡ್ಸ್ ಆಫ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಅಂದರೆ ವಿದ್ಯುತಾತ್ಮಕ ಪಾವತಿ ವ್ಯವಸ್ಥೆಯ ಅವಶ್ಯಕತೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ನ ಮೀನಿಂಗ್ನ ಬರೆದು ಅನಂತರ ನೀಡ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗಿ ಸಾಕಾಗುತ್ತೆ. ನೆಕ್ಸ್ಟ್, ರೈಟ್ ಎ ನೋಟ್ಸ್ ಆನ್ ಪ್ರಾಕ್ಸಿ ಸರ್ವರ್ ಅಂದರೆ ಪ್ರಾಕ್ಸಿ ಸರ್ವರ್ನ ಕುರಿತು ಟಿಪ್ಪಣಿಗಳನ್ನು ಬರೆಯಿರಿ. ಅಂದರೆ ಪ್ರಾಕ್ಸಿ ಅಂದ್ರೇನು, ಸೊ ಅದ್ರ ಟೈಪ್ಸ್ ಅಂದರೆ ಟೈಪ್ಸ್ನ ಬರೀರಿ. ಸೊ ಅದು ನೀಡ್ಸು, ಕ್ಯಾರೆಕ್ಟರಿಸ್ಟಿಕ್ಸು, ಅದು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ ಇಷ್ಟನ್ನ ಬರೀಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಎಥಿಕಲ್ ಇಶ್ಯೂಸ್ ಇನ್ ಕಾಮರ್ಸ್ ಅಂದರೆ ಈ ವಾಣಿಜ್ಯದಲ್ಲಿನ ನೈತಿಕ ಇಕ್ಕಟ್ಟಿನ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇಲ್ಲಿ ನೀಟಾಗಿ ನೀವಿಲ್ಲಿ ಆನ್ಸರ್ನ ಮಾಡ್ಕೊಬೇಕಾಗತ್ತೆ. ಅಂದರೆ ಕಾಮರ್ಸ್ನ ಮೀನಿಂಗ್ನ ಬರೆದು ಅದನ್ನ ಇಶ್ಯೂಸ್ಗಳನ್ನ ನೀಟಾಗಿ ಬರ್ಕೊತ ಹೋಗಬೇಕು. ಸೊ ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ. ತೊಗೊಂಡ್ರಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ 12 ಮಾರ್ಕ್ಸಿಗೆ ಯಾವ ಥರ ಅಂತ ನೋಡೋಣ ಬನ್ನಿ. ಸೊ 12 ಮಾರ್ಕ್ಸಲ್ಲಿ ಫಸ್ಟ್ನ ಕ್ವಶನ್ನು, ಎಕ್ಸ್ಪ್ಲೈನ್ ದ ವೇರಿಯಸ್ ಪ್ರೋಟೋಕಾಲ್ಸ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಅಂದರೆ ವಿದ್ಯುತ್ನಾತ್ಮಕ ಪಾವತಿ ವ್ಯವಸ್ಥೆಯಲ್ಲಿ ಬಳಸುವ ವಿವಿಧ ಶಿಷ್ಟಾಚಾರಗಳನ್ನು ವಿವರಿಸಿ. ಓಕೆನಾ? ಅಂದರೆ ಯಾವ ಥರ ಬರೀತೀರಾ ಅಂತ ನೋಡೋದಾದರೆ, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಅಂದರೆ ಏನು, ಅದರ ಮೀನಿಂಗ್ನ ಬರೆದು ವೇರಿಯಸ್ ಪ್ರೋಟೋಕಾಲ್ಸ್ ಟೈಪ್ಸ್ಗಳನ್ನ ಪಾಯಿಂಟ್ಸ್ನ ಬರೀತೀರಲ್ವಾ, 10ರಿಂದ 12 ಪಾಯಿಂಟ್ಸ್ನ ಬರೆದು ಅನಂತರ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗಬೇಕು. ದಟ್ ಈಸ್ ಅಷ್ಟೇ ಮಾಡಬೇಕಾಗಿರೋದು. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಎಕ್ಸ್ಪ್ಲೈನ್ ದ ವೇರಿಯಸ್ ಟೈಪ್ಸ್ ಆಫ್ ಫೈರ್ ವಾಲ್ಸ್ ಅಂದರೆ ಫೈರ್ ವಾಲ್ನ ವಿವಿಧ ವಿಧಗಳನ್ನು ವಿವರಿಸಿ ಅಂತ ಕೇಳಿದಾನಲ್ವಾ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಫೈರ್ ವಾಲ್ನ ವಿವಿಧ ವಿವರಗಳನ್ನ ಬರೀಬೇಕಾಗುತ್ತೆ. ಫೈರ್ ವಾಲ್ಸ್ ಅಂದ್ರೇನು, ಅದರ ಟೈಪ್ಸ್ಗಳನ್ನ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಎಥಿಕಲ್ಸ್ ಆ್ಯಂಡ್ ಸೋಷಿಯಲ್ ಇಶ್ಯೂಸ್ ಇನ್ ಕಾಮರ್ಸ್ ಅಂದರೆ ಈ ವಾಣಿಜ್ಯದಲ್ಲಿನ ನೈತಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ವಿವರಿಸಿ. ಕಾಮರ್ಸ್ನ ಎಥಿಕಲ್ಲು ಮತ್ತು ಸೋಷಿಯಲ್ ಇಶ್ಯೂಸ್ಗಳನ್ನ ನೀವು ಇಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಕಾಮರ್ಸ್ ಈ ವಾಣಿಜ್ಯದ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿ. ಕಾಮರ್ಸ್ ಅಂತ ಅಂದರೆ ಫ್ರೆಂಡ್ಲಿ ಆಗಿರುತ್ತೆ, ಮತ್ತು ನಾವೇ ಅಲ್ಲಿ ಹೋಗಿ ತೊಗೊಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಓಕೆನಾ? ಈ ಥರ ಎಲ್ಲ ಆಗುತ್ತೆ. ಬಟ್ ಕೆಲವೊಂದು ಸಾರಿ ಫ್ರಾಡು ಸಹ ಆಗುತ್ತೆ, ಅದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕಾಗುತ್ತೆ. ಕಾಮರ್ಸ್ನ ಮೀನಿಂಗ್ನ ಬರೀತೀರಾ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ನ ಪಾಯಿಂಟ್ನ ಬರೆದು ಅನಂತರ ಎಕ್ಸ್ಪ್ಲೈನ್ನ ಮಾಡ್ತೀರಾ ಆಗಿರುತ್ತೆ. ನೆಕ್ಸ್ಟು, ಎಕ್ಸ್ಪ್ಲೈನ್ ದ ವೇರಿಯಸ್ ಕ್ಯಾಟಗರೀಸ್ ಆಫ್ ಸರ್ವಿಸಸ್ ಸರ್ವಿಸಸ್ಸಲ್ಲಿನ ವಿವಿಧ ಭಾಗಗಳು ಅಥವಾ ಕ್ಯಾಟಗರಿಗಳನ್ನ ಎಕ್ಸ್ಪ್ಲೈನ್ನ ನೀವು ಮಾಡಬೇಕಾಗುತ್ತೆ. ಸೊ ಇಷ್ಟು ನೀವೇನು ನೋಡಿದ್ರಲ್ವಾ, ಈ 5 ಕ್ವಶನ್ಸ್ಗಳ್ನ ಸಹ ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಯಾಕಪ್ಪ ಅಂತ ಅಂದರೆ ಬೇರೆ ಬೇರೆ
ಪೇಪರ್ಗಳಲ್ಲೂ ಇದು ರಿಲೇಟೆಡಾಗಿ ಕೇಳೋದ್ರಿಂದ ನೀವು ಒಂದು ಕ್ವಶನ್ಸ್ ನೆಗ್ಲೆಕ್ಟ್ನ ಮಾಡಬೇಡಿ. ಸೊ ಪ್ರತಿಯೊಂದು ಚಾಪ್ಟರ್ನಲ್ಲೂ ಯಾವ ಥರ ಓದ್ಕೋತೀರಾ ಅಂತ ಅಂದರೆ ಅದು ಮೀನಿಂಗ್ ನಾವು ನೋಡ್ಕೋತೀರಾ. ಸೊ ಅನಂತರ ಡೆಫಿನೇಷನ್ ಇದೆ, ಡೆಫಿನೇಷನ್ನ ನೋಡಿಕೊಂಡು ವೇರಿಯಸ್ ಟೈಪ್ಸ್ನ ನೋಡ್ಕೋತೀರಾ. ಆಮೇಲೆ ನೀಡ್ಸ್ನ ನೋಡಿಕೊಂಡು ಆಬ್ಜೆಕ್ಟಿವ್ಸ್ನ ನೋಡಿಕೊಂಡು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಇಷ್ಟೇ. ಅದರಲ್ಲಿ ಇನ್ನೇನು ಮ್ಯಾಟ್ರೇ ಆಗೋದಿಲ್ಲ. ಪ್ರತಿಯೊಂದು ಚಾಪ್ಟರಲ್ಲೂ ಇದೇ ಥರ ನೋಡಿಕೊಂಡ್ರೆ ನೀವು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಬಟ್ ನಾವು 5 ಚಾಪ್ಟರ್ನ ಓದಬೇಕು ಅಂತ ನೆಸೆಸಿಟಿ ಏನಿಲ್ಲ. ಅಂದರೆ ಎಲ್ಲ ಚಾಪ್ಟರಿಂದನೂ ಕೇಳೋದು ಕಾರಣ ನೀವು ಯಾವುದಾದ್ರೂ 3 ಚಾಪ್ಟರ್ನ ಓದ್ಕೊಂಡ್ರೆ ನೀವು ಕಂಪಲ್ಸರಿ ಒಳ್ಳೆ ಸ್ಕೋರ್ನ ಮಾಡ್ಬೋದು. ಓಕೆ, ಸೊ ಇಷ್ಟು ನಿಮ್ಮ ಕಾಮರ್ಸ್ಗೆ ಸಂಬಂಧಪಟ್ಟಂಗೆ ಸೊ ಈ ದಿನದ ವಿಡಿಯೋ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬೇರೆ ಬೇರೆ ವಿಡಿಯೋಗಳನ್ನ ಹಾಕ್ತೀನಿ, ಬೇರೆ ಬೇರೆ ಪೇಪರ್ನ ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಸಿ ಯು.